ಬಹುನಿರೀಕ್ಷಿತ ನಮ್ಮ ಮೆಟ್ರೋದ ಹಳದಿ ಮಾರ್ಗ ನಾಳೆ ಉದ್ಘಾಟನೆ ಆಗಲಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಮಾರ್ಗವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹೀಗಾಗಿ ಬೇಕಾದಂತಹ ಸಕಲ ರೀತಿಯ ತಯಾರಿಗಳು ಕೂಡ ಭರ್ಜರಿಯಿಂದ ಸಾಗ್ತಾ ಇರುವಂಥದ್ದು. ನೀವು ಗಮನಿಸ್ತಾ ಇರ್ಬೋದು, ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಸಂಪೂರ್ಣವಾಗಿ ದೀಪಾಲಂಕಾರ ಮಾಡಲಾಗಿದೆ. ಪ್ರಮುಖವಾಗಿ ಈ ಒಂದು ಮೆಟ್ರೋ ಸ್ಟೇಷನ್ನ ವಿಶೇಷತೆ ಏನು ಅಂತ ಹೇಳಿದ್ರೆ, ಒಟ್ಟು ಡಬಲ್ ಡೆಕ್ಕರ್ ರೀತಿಯಲ್ಲಿ ಈ ಒಂದು ಮೆಟ್ರೋ ಸ್ಟೇಷನನ್ನು ನಿರ್ಮಾಣ ಮಾಡಿರುವಂಥದ್ದು. ಒಂದು ಕೆಳಭಾಗದಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ರೆ, ಮೇಲ್ಭಾಗದಲ್ಲಿ ಮೆಟ್ರೋ ಸ್ಟೇಷನನ್ನು ನಿರ್ಮಾಣ ಮಾಡಿರುವಂಥದ್ದು. ಹೀಗಾಗಿ ಬಹಳ ವಿಶೇಷವಾಗಿರುವಂತಹ ಈ ಒಂದು ಮೆಟ್ರೋ ಸ್ಟೇಷನ್ RV ರಸ್ತೆಯಿಂದ ಶುರುವಾಗಿ ಬೊಮ್ಮಸಂದ್ರದವರೆಗೂ ಕೂಡ ಸಾಗುತ್ತೆ. ಸುಮಾರು 19.15 ಕಿಲೋಮೀಟರ್ ಉದ್ದದ ಈ ಒಂದು ಮೆಟ್ರೋ ಸ್ಟೇಷನಲ್ಲಿ ಸುಮಾರು 16 ನಿಲ್ದಾಣಗಳು ಬರಲಿದೆ. ಜೊತೆಗೆ 5,057 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಈ ಒಂದು ಹಳದಿ ಮಾರ್ಗದಲ್ಲಿ 16 ಮೆಟ್ರೋ ಸ್ಟೇಷನ್ಗಳು ಬರೋದರಿಂದ ಬಹುತೇಕವಾಗಿ ಬೆಂಗಳೂರಿನ ಜನರಿಗೆ ಇದು ಒಂದು ರೀತಿಯಲ್ಲಿ ಸಹಾಯಕ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಪ್ರಮುಖವಾಗಿ ಈ ಒಂದು ಮೆಟ್ರೋ ಸ್ಟೇಷನ್ ಏನಿದೆ, BTM ಲೇಔಟ್ ಆಗಿರ್ಬೋದು, ಸಿಲ್ಕ್ ಬೋರ್ಡ್ ಜಂಕ್ಷನ್ ಆಗಿರ್ಬೋದು, ಬೊಮ್ಮನಹಳ್ಳಿ, ಬೊಮ್ಮಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ ಈ ಒಂದು ಮಾರ್ಗದಲ್ಲಿ ಸಾಗೋದ್ರಿಂದ ಈ ಒಂದು ಮಾರ್ಗದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇರುತ್ತೆ. ಸೊ ಹೀಗಾಗಿ ಮೆಟ್ರೋವನ್ನು ಬಹುತೇಕ ಬೆಂಗಳೂರಿಗರು ಬಳಸೋದ್ರಿಂದ ಈ ಒಂದು ಮೆಟ್ರೋ ಸ್ಟೇಷನಿಂದ ಸಾಕಷ್ಟು ಟ್ರಾಫಿಕ್ ಜಾಮನ್ನು ಕೂಡ ತಡೆಗಟ್ಟಬಹುದು. ಹೀಗಾಗಿ ಎಲ್ಲರೂ ಕೂಡ ತುಂಬ ವರ್ಷಗಳಿಂದ ಕಾಯ್ತಾ ಇದ್ರು ಈ ಒಂದು ಮೆಟ್ರೋ ಸ್ಟೇಷನ್ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿ. ಕೊನೆಗೂ ಕೂಡ ಆ ಒಂದು ಸುಮುಹೂರ್ತ ಕೂಡ ಬಂದಿರುವಂಥದ್ದು. ಹಾಗೆ ಪ್ರಮುಖವಾಗಿ ನರೇಂದ್ರ ಮೋದಿಯವರು ಈ ಒಂದು ಮೆಟ್ರೋ ಸ್ಟೇಷನನ್ನು ಉದ್ಘಾಟನೆ ಮಾಡೋದ್ರಿಂದ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಮೋದಿಯವರು ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಭದ್ರತೆಯನ್ನು ಒದಗಿಸಬೇಕು, ಪ್ರಮುಖವಾಗಿ NSG ಅವರು ಈಗ ಆಲ್ರೆಡಿ ಒಂದು ಟ್ರಯಲನ್ನು ಕೂಡ ಮಾಡಿರುವಂಥದ್ದು. ಕಾನ್ವೆ ಯಾವ ರೀತಿಯಲ್ಲಿ ಬರಬೇಕು, ಕಾನ್ವೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳಬೇಕು ಎಲ್ಲವನ್ನೂ ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ನಾಳೆ ಈ ಒಂದು ಅಂದರೆ ಬೆಳಗ್ಗೆ 11 ಗಂಟೆಗೆ ಈ ಒಂದು ಏನು ನರೇಂದ್ರ ಮೋದಿಯವರು ಬಂದು ಈ ಒಂದು ಮೆಟ್ರೋ ಸ್ಟೇಷನನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆ ಪ್ರಮುಖವಾಗಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಕೂಡ ಅವರು ಮೆಟ್ರೋದಲ್ಲಿ ಸಾಗಿ ಈ ಒಂದು ಮೆಟ್ರೋ ಯಾವ ರೀತಿಯಲ್ಲಿದೆ ಅಂತ ಹೇಳಿ ಅವರು ಕೂಡ ಸ್ವತಃ ಎಕ್ಸ್ಪೀರಿಯನ್ಸ್ ಕೂಡ ಮಾಡಲಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV ಬೆಂಗಳೂರು.